ನಮಸ್ಕಾರ. ಶ್ರುತಿ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾನು ಯಾವ ವಾರದ ದಿನ ಯಾವ ದೇವರ ಪೂಜೆಯನ್ನು ಮಾಡಿದರೆ ಯಾವ ರೀತಿ ಫಲಾಫಲಗಳು ನಮಗೆ ದೊರೆಯುತ್ತೆ. ಇವಾಗ ಮೊದಲನೇದಾಗಿ ಬರೋದೇ ಮೊದಲನೆಯದ ವಾರ ರವಿವಾರ. ರವಿವಾರದಿಂದ ಆರಂಭ ಮಾಡೋಣ. ರವಿವಾರದ ದಿನದಂದು ಪೂಜೆ ಮಾಡೋದರಿಂದ ಏನಾಗುತ್ತೆ ಅನ್ನೋದರ ಬಗ್ಗೆ ತಿಳಿಯೋಣ. ರವಿವಾರದಂದು ನಮ್ಮ ಇಷ್ಟ ದೇವತೆಗಳನ್ನು ಪೂಜೆ ಮಾಡಬೇಕಾಗತ್ತೆ. ಇಷ್ಟ ದೇವತೆಗಳು ಅಂತ ಈ ಒಂದು ಇಷ್ಟ ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ನಮಗೆ ಸುದೀರ್ಘ ಕಾಲದಿಂದಲೂ ಇರ್ತಕ್ಕಂತಹ ಎಲ್ಲ ಪಾಪಕರ್ಮಗಳು, ಅಂದರೆ ಈಗ ದೊಡ್ಡವರು ಹೇಳುವ ಹಾಗೆ ನಿನ್ನ ಹಿಂದಿನ ಜನ್ಮದ ಕರ್ಮಫಲ ಇವಾಗ ಅನುಭವಿಸಕತ್ತಿದೆಯಾ, ಯಾರಾದರೂ ಕಷ್ಟದಲ್ಲಿದ್ದರೆ ಹೇಳ್ತಿರ್ತಾರೆ. ಆ ರೀತಿ ಸುದೀರ್ಘ ಕಾಲದಿಂದಲೂ ಇರ್ತಕ್ಕಂತಹ ಕರ್ಮ ಫಲಗಳನ್ನು ಎಲ್ಲವನ್ನು ರವಿವಾರ ಇಷ್ಟ ದೇವತೆ ಪೂಜೆ ಮಾಡೋದ್ರಿಂದ ರವಿವಾರ ಈ ಒಂದು ಪಾಪಗಳು ನಿವಾರಣೆಯನ್ನು ಹೊಂದುತ್ತವೆ. ಈ ಪೂಜೆಯನ್ನು ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಇಷ್ಟ ದೇವರನ್ನು ಮನದಲ್ಲಿ ಸ್ಮರಿಸಿಕೊಂಡು ಆವಾಹನೆ ಮಾಡಿ ಜಪ ತಪಗಳಿಂದ ಮಾಡಬೇಕಾಗುತ್ತೆ. ಅಂದರೆ ಆ ಇಷ್ಟ ದೇವತೆಯ ಒಂದು ಮಂತ್ರವನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ತಾ ನೀವು ಇಷ್ಟ ದೇವತೆಯ ಪೂಜೆಯನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ರವಿವಾರದ ನಂತರದ ವಾರ ಯಾವುದು ಬರುತ್ತೆ? ಸೋಮವಾರ. ಈ ಸೋಮವಾರದಂದು ಏನು ಮಾಡಬೇಕು, ಯಾವ ದೇವರ ಪೂಜೆ ಮಾಡಬೇಕಂದ್ರೆ ಲಕ್ಷ್ಮೀ ದೇವರ ಪೂಜೆಯನ್ನು ಮಾಡಬೇಕು. ಸಾಮಾನ್ಯವಾಗಿ ಲಕ್ಷ್ಮೀ ದೇವರ ಪೂಜೆಯನ್ನು ಯಾಕೆ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆರ್ಥಿಕವಾಗಿ ಸಬಲರಾಗಲು, ಮನೆಯಲ್ಲಿ ಲಕ್ಷ್ಮೀ ನೆಲೆ ನಿಲ್ಲಲು ಲಕ್ಷ್ಮೀ ದೇವರ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಈ ಲಕ್ಷ್ಮಿಯನ್ನು ಪಡೆಯುವ ಅಭಿಲಾಷೆ ಯಾರ್ಯಾರಿಗಿದೆಯೋ, ಯಾರಿಗಿರಲ್ಲ, ಎಲ್ಲರಿಗೂ ಇದ್ದೇ ಇರುತ್ತೆ. ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸದಾ ಸಮೃದ್ಧಿ ಹೊಂದಿರಬೇಕು, ನಾವು ಬೇರೆಯವರಿಗೆ ಕಂಪೇರ್ ಮಾಡಿದಾಗ ಆರ್ಥಿಕ ಪರಿಸ್ಥಿತಿ ನಮ್ಮದು ಚೆನ್ನಾಗೇ ಇರಬೇಕು ಅಂತ ಎಲ್ಲರ ಮನಸ್ಸಿನಲ್ಲೂ ಆಸೆ ಇದ್ದೇ ಇರುತ್ತೆ. ಈ ರೀತಿ ಇರುವಾಗ ಸೋಮವಾರದ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿ ಲಕ್ಷ್ಮೀ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಈಗ ನಾನು ಹೇಳ್ತಾ ಇರೋದು ಎಲ್ಲ ಪೂಜೆಗಳನ್ನು ಆಯಾ ವಾರದ ದಿನದಂದು ಆಯಾ ದೇವತೆಗಳಿಗೆ ನಿಯಮಿತವಾಗಿ ಮಾಡ್ತಾ ಬರಬೇಕು. ಯಾವುದೋ ಒಂದು ವಾರ ಮಾಡಿದೆ, ಅದರ ನಂತರದ ವಾರದಲ್ಲಿ ಮಾಡಲಿಲ್ಲ, ಬಿಟ್ಟೆ, ಏನೋ ಕೆಲಸ ಬಂತು ಅನ್ನೋ ಹಾಗಿದ್ರೆ ಅಲ್ಲ. ನಿಯಮಿತವಾಗಿ ಸ್ವಲ್ಪ ಕಾಲದವರೆಗೂ ನಿಯಮಿತವಾಗಿ ಮಾಡಬೇಕಾಗುತ್ತೆ. ಸುದೀರ್ಘ ಕಾಲದವರೆಗೂ ನಿಯಮಿತವಾಗಿ ಮಾಡಿದರೆ ಈ ಫಲಾಫಲಗಳು ನಿಮಗೆ ಸಿದ್ಧಿಸುತ್ತೆ ಅಂತ ಹೇಳ್ಬೋದು. ತದನಂತರದಲ್ಲಿ ಸೋಮವಾರದ ಪೂಜೆ ಆದಮೇಲೆ, ಲಕ್ಷ್ಮೀ ಪೂಜೆ ಆದಮೇಲೆ ಮಂಗಳವಾರ ಪೂಜೆಯನ್ನು ಶಕ್ತಿ ದೇವತೆಗಳಿಗೆ ಮಾಡಬೇಕಾಗತ್ತೆ. ಶಕ್ತಿ ದೇವತೆಗಳು ಅಂತ ಅಂದರೆ ಕಾಳಿ ಮಾತೆ ಆಗಿರ್ಬೋದು, ಗ್ರಾಮ ದೇವತೆಗಳಾಗಿರ್ಬೋದು, ಈ ಒಂದು ಎಲ್ಲ ಶಕ್ತಿ ದೇವತೆಗಳಿಗೆ ಮಂಗಳವಾರದ ಪೂಜೆಯನ್ನು ಮಾಡಬೇಕು. ಈ ಮಂಗಳವಾರ ಪೂಜೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮನೆಯಲ್ಲಿ ಯಾರಿಗಾದರೂ ಏನಾದರೂ ರೋಗ ರುಜಿನಗಳಿದ್ದರೆ ವಾಸಿಯಾಗುತ್ತೆ. ಈ ರೀತಿಯಾಗಿ ರೋಗ ರುಜಿನ ಹಾಗೂ ಮನಸ್ಸಿಗೆ ನೆಮ್ಮದಿ ಶಾಂತಿ ಬೇಕು ಅಪ್ಪ ಅಂತ ಅಂದರೆ ಮಂಗಳವಾರದ ದಿನ ಶಕ್ತಿ ದೇವತೆಗಳ ಪೂಜೆಯನ್ನು ನೆರವೇರಿಸಬೇಕಾಗುತ್ತೆ. ತದನಂತರದಲ್ಲಿ ಬರ್ತಕ್ಕಂಥ ವಾರ ಬುಧವಾರದ ದಿನ ಯಾವ ದೇವರ ಪೂಜೆಯನ್ನು ಮಾಡಬೇಕಪ್ಪ ಅಂದರೆ ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡಬೇಕಾಗತ್ತೆ. ಶ್ರೀ ವಿಷ್ಣುವಿಗೆ ಹಾಲು, ಮೊಸರು, ಬೆಣ್ಣೆಗಳಿಂದ ಅಭಿಷೇಕವನ್ನು ಮಾಡಿ ಬುಧವಾರದ ಪೂಜೆಯನ್ನು ಪುತ್ರ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ, ಸುಖ ಸಮೃದ್ಧಿಗಾಗಿ ಈ ಒಂದು ಪೂಜೆಯನ್ನು ಬುಧವಾರದ ದಿನ ನಡೆಸಬೇಕಾಗತ್ತೆ. ಇನ್ನು ಮುಂದೆ ಬರ್ತಕ್ಕಂಥ ವಾರ ಯಾವುದಪ್ಪ ಅಂತ ಅಂದರೆ ಗುರುವಾರದ ದಿನದಂದು ಏನು ಮಾಡಬೇಕಪ್ಪ ಅಂದರೆ ಯಾವ ದೇವರ ಪೂಜೆಯನ್ನು, ಈ ಒಂದು ಗುರುವಾರವನ್ನು ಬೃಹಸ್ಪತಿಯ ದಿನ ಅಂತ ಕರೀತಾರೆ. ಬೃಹಸ್ಪತಿಯು ಈ ವಾರದಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ದಾನವನ್ನು ಮಾಡಬಹುದು. ಬ್ರಾಹ್ಮಣರಿಗಾದರೂ ಮಾಡಬಹುದು ಅಥವಾ ಬಡವರಿಗಾದರೂ ಮಾಡಬಹುದು. ಈ ರೀತಿ ದಾನ ಮಾಡೋದ್ರಿಂದ ನಮಗೆ ಏನಾಗುತ್ತೆಪ್ಪ, ಗೋದಾನವನ್ನು ಮಾಡಬಹುದು, ಆಯುಷ್ಯ ಹೆಚ್ಚಾಗುತ್ತೆ. ಬೃಹಸ್ಪತಿಯ ವಾರದಂದು ಅಂದರೆ ಗುರುವಾರದಂದು ನಾವು ದಾನವನ್ನು ಬ್ರಾಹ್ಮಣರಿಗೆ ಅಥವಾ ನಿರ್ಗತಿಕರಿಗೆ, ಬಡವರಿಗೆ, ಯಾರಿಗೆ ಏನು ದಾನ ಮಾಡಬಹುದು ಅಂತಂದರೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಅದನ್ನು ಮಾಡ್ಬೋದು. ಆದಷ್ಟು ಧಾನ್ಯಗಳನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಧಾನ್ಯಗಳನ್ನು, ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ನಮ್ಮ ಆಯುಷ್ಯವು ವೃದ್ಧಿ ಆಗುತ್ತೆ ಗುರುವಾರದ ದಿನದಂದು ಅಂತ ಹೇಳ್ಬೋದು.
ಶುಕ್ರವಾರದ ದಿನ ನಾವು ಯಾವ ಒಂದು ದೇವರ ಪೂಜೆ ಮಾಡಬೇಕು, ಇದರಿಂದ ಯಾವ ರೀತಿ ಫಲಾಫಲಗಳು ದೊರೆಯುತ್ತವೆ ಅಂತ ಅಂದರೆ, ವಸ್ತುಗಳಲ್ಲಿ ಆಸೆಯನ್ನು ಇಟ್ಕೊಂಡಿರೋರು, ಭೋಗ ಜೀವನಕ್ಕೆ ಆಸೆಯನ್ನು ಇಟ್ಕೊಂಡಿರೋರು ಈ ಒಂದು ಶುಕ್ರವಾರದ ಪೂಜೆಯನ್ನು ಮಾಡಬೇಕಾಗತ್ತೆ. ಈ ಶುಕ್ರವಾರದ ಪೂಜೆಯನ್ನು ಯಾವ ರೀತಿ ಮಾಡಬೇಕಪ್ಪ ಅಂತ ಅಂದರೆ, ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕಾಗತ್ತೆ ಪೂಜೆ. ಈ ಶನಿವಾರದ ಪೂಜೆಯನ್ನು ನಿರ್ದಿಷ್ಟವಾಗಿ ಸ್ತ್ರೀ ಪ್ರಾಪಂಡಿಗೆ, ಮನೆಯಲ್ಲಿ ಗಂಡು ಮಕ್ಕಳು ಇರ್ತಾರೆ, ಅವರಿಗೆ ಹೆಣ್ಣು ಹುಡುಕಬೇಕಾಗಿರುತ್ತೆ. ಅಂಥವ್ರಿಗೆ ಎಷ್ಟೇ ಕಡೆ ಹೋಗಿ ಸಂಬಂಧಗಳನ್ನು ನೋಡಿದರೂ ಸಹ ಒಪ್ಪಿಗೆ ಆಗ್ತಿರೋದಿಲ್ಲ. ಅಂಥವರು ಶನಿವಾರದ ಪೂಜೆಯನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಸ್ತ್ರೀ ಪ್ರಾಪ್ತಿ ನಿಮಗಾಗುತ್ತೆ, ವಿವಾಹ ಯೋಗಗಳು ಕೂಡಿ ಬರುತ್ತೆ. ನಿಮ್ಮ ಜಾತಕದಲ್ಲಿ ವಿವಾಹ ಯೋಗಗಳು ಕೂಡಿ ಬರುತ್ತೆ ಶನಿವಾರದ ಪೂಜೆಯನ್ನು. ಈ ಶನಿವಾರದ ದಿನದಂದು ಏನು ಮಾಡಬೇಕಪ್ಪ ಅಂತ ಅಂದರೆ, ಶನಿದೇವರಿಗೆ ಎಳ್ಳಿನ ದೀಪವನ್ನು ಹಚ್ಚಬೇಕು, ಎಳ್ಳಿನ ಒಂದು ನೈವೇದ್ಯವನ್ನು ಮಾಡಬೇಕು. ಅದೇ ರೀತಿ ಜಪ ತಪ ಪೂಜೆಗಳನ್ನು ಮಾಡಬೇಕು. ಎಳ್ಳನ್ನು ದಾನವಾಗಿ ಸಹ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ಶನಿವಾರದ ದಿನ ನೀವು ಈ ರೀತಿ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು, ಶ್ರುತಿ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.